बाप दादा समीप और समान सितारों को देख रहे। ಸಮೀಪ ಸಮಾನ್ ಸಿತಾರೆ, ಇದಕ್ಕಿಂತಲೂ ಮೇಲ್ಪಟ್ಟ ಪದನೇ ಇಲ್ಲ. ಬಾಬರವರ ಸಮೀಪವೂ ಇದ್ದೀರಿ, ಸಮಾನರು ಇದ್ದೀರಿ, ಅಂತಹ ಆತ್ಮ ನಕ್ಷತ್ರಗಳನ್ನ ನೋಡ್ತಿದ್ದೇನೆ. बाप को सदा स्मृति रहती, जैसे बच्चे स्मृति स्वरूप है वैसे बाप भी अपने समीप बच्चों की स्मृति स्वरूप है. ಬಾಬರವರಿಗೆ ಅವರ ಸಮೀಪ ಮತ್ತು ಸಮಾನ ಮಕ್ಕಳು ಸದಾ ಸ್ಮೃತಿ ಇರುತ್ತೆ, ಸದಾ ನನಗೆ ನೆನಪಿರ್ತಾರೆ ಅಂತ ಬಾಬಾ ತನ್ನ ಸಮೀಪ ಮತ್ತು ಸಮಾನ ಮಕ್ಕಳು. ಹೀಗೆ ನಾವು ಮಕ್ಕಳು ಸ್ಮೃತಿ ಸ್ವರೂಪರು, ಬಾಬಾವ್ರನ್ನ ಯಾವಾಗಲೂ ನೆನಪು ಮಾಡಿ ಸ್ಮೃತಿ ಸ್ವರೂಪರಾಗಿ ಅಂತ ಹೇಳ್ತಾರೆ ಬಾಬಾ. ಹಾಗೆ ಬಾಬಾ ಹೇಳ್ಕೊಡ್ತಾರೆ, ಬಾಪು ಬಿ ಅಪ್ನೆ ಸಮೀಪ ಬಚ್ಚೋಂಗೆ ಸ್ಮೃತಿ ಸ್ವರೂಪ. ಬಾಬರು ತನ್ನ ಸಮೀಪ ಮಕ್ಕಳ ಸ್ಮೃತಿ ಸ್ವರೂಪ. ಏಕೆಂದ್ರೆ ವಿಶ್ವ ಕಲ್ಯಾಣದ ಯಾವ ಮಹಾಕಾರ್ಯ ಬಾಬರಿಂದ ಆಗ್ಬೇಕಾಗಿದೆ ಅದು ಮಕ್ಕಳಿಂದಲೇ ಆಗ್ಬೇಕಾಗಿದೆ. ನಾವು ಬಾಬಾವ್ರ ಹತ್ರನೇ ಇರಲಿಲ್ಲ ಅಂದ್ರೆ ಆ ಕೆಲಸ ಏನ್ ಮಾಡೋಕ್ಕಾಗುತ್ತೆ. ನಾವು ಬಾಬಾವ್ರ ಹತ್ತಿರ ಇರುವಂತ ಮಕ್ಕಳೇ ಬಾಬರವರ ಸಮೀಪ ಮತ್ತು ಸಮಾನ ಇರ್ತಾರೆ, ಅವರೇ ಸೇವಾದಾರಿ ಆಗ್ತಾರೆ. ಅಂತಹ ಮಕ್ಕಳ अपने समीप बच्चों के स्मृति स्वरूप, ತನ್ನ ಹತ್ತಿರದ ಮಕ್ಕಳ ಸ್ಮೃತಿ ಸ್ವರೂಪ. ಅಂದ್ರೆ ಬಾಬಾನು ಏನ್ ಮಾಡ್ತಾರೆ, ನಾವು ಯೋಗ ಮಾಡ್ಬೇಕಾಗುತ್ತೆ, ಬಾಬನಿಗೆ ತಾನಾಗಿಯೇ ಮಕ್ಕಳ ಯೋಗ ಇರುತ್ತೆ. जैसे बच्चे स्मृति स्वरूप होने से समद्धि स्वरूप का अनुभव करते हैं, तो बाप दादा भी स्वयं समद्धि स्वरूप होते भी बाप समान बच्चों के सहयोग व स्मृति से स्वयं स्वरूप में एडिशन हो जाती है. ಹೇಗೆ ಮಕ್ಕಳು ಸ್ಮೃತಿ ಸ್ವರೂಪರಾದಾಗ ಸಾಮರ್ಥ್ಯಶಾಲಿಯಾಗಿ ಅನುಭವ ಮಾಡ್ತಾರೆ. ಬಾಬಾ ಜೊತೆಗಿದ್ದಾರೆ ಅಂದ್ರೆ ನಮ್ಗೇನೋ ಬಲ ಇದ್ದಂಗೆ ಅನುಭವ ಮಾಡ್ತೀವಿ. ಹಾಗೇನೆ ಬಾಬಾ ಹೇಳ್ತಾರೆ, ಬಾಪ್ದಾದರವರು ಸ್ವಯಂ ಸಾಮರ್ಥ್ಯ ಸ್ವರೂಪ ಆಗಿದ್ರು. ಭಗವಂತನಿಗಿಂತ ದೊಡ್ಡ ಸಾಮರ್ಥ್ಯ ಯಾರಿಗಿದೆ, ಅಷ್ಟಾಗಿದ್ರು ಸಮಾನ್ ಬಚ್ಚೋं के सहयोग व स्मृति से स्वयं स्वरूप में एडिशन हो जाती है. ಸಮಾನರಾದ ಮಕ್ಕಳ ಸಹಯೋಗದಿಂದ ಅಥವಾ ಅವರ ಸ್ಮೃತಿಯಿಂದ ಬಾಬರವರ ಸ್ವಯಂ ಸ್ವರೂಪದಲ್ಲಿ ಅಡಿಷನ್, ಅಲ್ಲಿ ಏನೋ ಒಂದು ವೃದ್ಧಿ ಆಗಿರುತ್ತೆ ಅಂತ ಬಾಬಾ ಹೇಳಿ. ನೋಡಿ ಬಾಬಾರವರು ಈ ವಿಶ್ವಸೇವೆ ಬಗ್ಗೆ ಎಷ್ಟು ಮುರಳಿಗಳನ್ನು ತಿಳಿಸಿದ್ದಾರೆ. ಅದು ಜಾನಕಿ ದಾದಿ, ಪ್ರಕಾಶ್ ಮಣಿ ದಾದಿನ ಸಮೀಪ ಮತ್ತು ಸಮಾನ ಅಂತ ಜೊತೆಯಲ್ಲಿ ಗುಡಿಸ್ಕೋತಾರೆ. ಬಾಬಾರವ್ರು ಏನ್ ಹೇಳಿದ್ರು ಅವ್ರ ಸಂಕಲ್ಪವನ್ನು ಅವರು ಮಾಡಿ ತೋರಿಸ್ತಾರೆ. ಅದರಿಂದ ಬಾಬಾರವರ ಸೂಕ್ಷ್ಮ ಸಂಕಲ್ಪ ಇವ್ರದ್ದು ಅದನ್ನ ಸಂಕಲ್ಪವನ್ನು ಸಾಕಾರಗೊಳಿಸ್ತಕ್ಕಂಥವ್ರು ಅವರ ರೈಟ್ ಹ್ಯಾಂಡ್ ಸಮೀಪ ಮಕ್ಕಳು. ಹಾಗೆ ನಾವೆಲ್ಲ ಬಾಬರವರ ಸಂಕಲ್ಪವನ್ನು ಸಾಕಾರಗೊಳಿಸುವವರಾದಾಗ ನಾವೆಲ್ಲ ಸಮೀಪ ಮಕ್ಕಳು. ನಮ್ಮಿಂದ ಬಾಬರವ್ರಿಗೆ ಏನೋ ನಾವೊಂದು ಪ್ಲಸ್ ಪಾಯಿಂಟ್ ಇದ್ದಂಗೆ ಬಾಬಾವ್ರಿಗೆ. ಅದಕ್ಕೆ ಬಾಬಾ 9 की 100 ಅಂತ ಹೇಳ್ತಾರಲ್ವಾ. इसलिए साकार ब्रह्मा बाप को सहयोग स्वरूप की निशानी हजारों बुझाएं दिखाई, बुझाएं है सहयोग की निशानी. तो बाप दादा के साथ साथ सदा सहयोगी, जो सदा सहयोगी है उनकी निशानी बुझाओं के रूप में है. ಬಾಬಾ ಜೊತೆಗೆ ಯಾರೆಲ್ಲ ಸದಾ ಸಹಯೋಗಿಗಳಿದ್ದೀವಿ, ನಮ್ಮ ಗುರುತು ಭುಜಗಳ ರೂಪ. ನಾವೆಲ್ಲ ಶಿಕ್ಷಕಿ ಸಹೋದರಿಯರಂದ್ರೆ ಬಾಬರವರ ಸಹಸ್ರ ಭುಜಗಳು. ऐसे समान बच्चों का स्थान कौन सा होता है, किस स्थान पर वह निवास करते हैं. तो समान ಮಕ್ಕಳ ಸ್ಥಾನ ಯಾವುದು, ಯಾವ ಸ್ಥಾನದಲ್ಲಿ ನಿವಾಸ ಮಾಡ್ತಾರೆ ಸಮಾನ ಮಕ್ಕಳು? वो सदा दिल तत्व पर या विश्व राज्य तत्व नशीन स्वयं को समझते हैं, अर्थात स्थिति में स्थित होते हैं. इंಥ ಸಮಾನ ಮಕ್ಕಳ ಯಾವ ಸ್ಥಾನದಲ್ಲಿ ನಿವಾಸ ಮಾಡ್ತಾರೆ ಅಂದ್ರೆ ಬಾಬರವರ ಹೃದಯ ಸಿಂಹಾಸನದಲ್ಲಿ ಅಂತ. ಬಾಬರವರ ಹೃದಯ ಸಿಂಹಾಸನದಲ್ಲಿ ತಮ್ಮನ್ನು ತಾವು ಫೀಲ್ ಮಾಡಿ. ಅಂದ್ರೆ ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಈ ರೀತಿಯ ಫೀಲಿಂಗ್ ಮಾಡಬೇಕು. ಅಂದ್ರೆ ಬಾಬರ್ ನೆನಪು ಮಾಡ್ತಾ ಮಾಡ್ತಾ ಬಾಬರವರ ನೆನಪು, ಪ್ರೀತಿಯಲ್ಲಿ, ಸಂಬಂಧದಲ್ಲಿ ನಾವು ಆತ್ಮ ಸ್ವರೂಪದಲ್ಲಿ ಯಾವಾಗ ತನ್ಮಯ ಆಗ್ತೀವಿ ಆಗ ನಮಗೆ ಅರಿವಾಗುತ್ತೆ ಬಾಬರವರ ಒಂದು ಪ್ರೀತಿಗೆ ಪಾತ್ರನಾಗಿದ್ದೇನೆ, ಮೆಚ್ಚುಗೆಗೆ ಪಾತ್ರ ಆಗಿದ್ದೇನೆ ಅಂತ. ಬಾಬರ ಮನಸ್ಸಿನಲ್ಲಿ ನಾನೇ, ನನ್ನ ಮನಸ್ಸಿನಲ್ಲಿ ಬಾಬಾ. ಮತ್ತು ಇದು ಯೋಗದಲ್ಲಿ ಅಷ್ಟೇ ಇಲ್ಲ, ನಮ್ಮ ನಿತ್ಯ ಕರ್ಮಗಳಲ್ಲೇ ಪ್ರಾಕ್ಟಿಕಲ್ಗೆ ಮಾರ್ಕ್ಸ್ ಜಾಸ್ತಿ ಸಿಗೋದು ಹೃದಯ ಸಿಂಹಾಸನ. ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಎಷ್ಟೆಷ್ಟು ನಾವು ಬಾಬರವರ ಮನಸ್ಸಿನ ಇಚ್ಛೆಯಂತೆ ಶ್ರೀಮತದಂತೆ ನಡ್ಕೊಳ್ತೀವೋ ಅಷ್ಟು ಬಾಬರವರ ಮನಸ್ಸಿನಲ್ಲಿ ಇರ್ತೀವಿ. ಗೊತ್ತಾ ನೋಡಿ, ಜಾನಕಿ ದಾದಿಯವರು ಇರೋದೆಲ್ಲ ಇಲ್ಲಿ ಲಂಡನ್ ಅಲ್ಲಿ.
ಮೌಂಟ್ ಅಬುಗೆ ಬಂದ ತಕ್ಷಣ ಅವ್ರ ಸೀಟ್ ಬಾಬಾ ಪಕ್ಕಕ್ಕೇನೆ. ಅವರು ದೂರದಲ್ಲಿದ್ರು ಅಲ್ಲಿ ನಡ್ಕೊಳ್ಳೋದೆಲ್ಲ ಬಾಬಾವರ ಮತದಂತೆ ಶ್ರೀಮತದಂತೆ ನಡ್ಕೊಳ್ತಾರೆ. तो जैसे बड़ी से बड़ी महान आत्माएं कभी धरनी पर पाँव नहीं रखती, जैसे यहाँ भी देखा जब बड़े आदमी आते हैं तो पूरे रास्ते पर सीढ़ियों पर गलीचा बिछा देते हैं. ಹೀಗೆ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂದ್ರೆ ಏನ್ ಮಾಡ್ತಾರೆ, ಆ ಊರು ಎಷ್ಟೇ ಕೊಳಚೆ ಇರ್ಲಿ ಆದ್ರೆ ಆ ಗಣ್ಯರು ಬರುವಂತಹ ದಾರಿನಲ್ಲಿ ಕ್ಲೀನ್ ಮಾಡಿಬಿಡ್ತಾರೆ. ಅವ್ರು ಮೆಟ್ಲತ್ತಿ ಬರ್ಬೇಕಾದ್ರೆ ಆ ಮೆಟ್ಲುಗಳ ಮೇಲೆ ರೆಡ್ ಕಾರ್ಪೆಟ್ ಹಾಸ್ತಾರೆ. ಅವ್ರು ಬರೋ ದಾರಿನಲ್ಲೆಲ್ಲ ರೆಡ್ ಕಾರ್ಪೆಟ್ ಅಂದ್ರೆ ಒಂದು ಗೌರವ ಸೂಚಕ ಮರ್ಯಾದಾ ಸೂಚಕವಾಗಿ ಅವರ ಕಾಲು ನೆಲದಲ್ಲಿ ಇರಬಾರ್ದು ಅಂತ ಅದಕ್ಕೆ ಅವ್ರು ಬರ್ತಾರೆ ಅಂದ್ರೆ ರೆಡ್ ಕಾರ್ಪೆಟ್ ಹಾಸಿರ್ತಾರೆ ಅಂತ. ಅಂದ್ರೆ ಉತ್ತಮವಾದಂತಹ ಒಂದು ರತ್ನಗಂಬಳಿಯನ್ನು ಹಾಸ್ತಾರೆ. ऐसे श्रेष्ठ आत्माओं का पाव धरती पर नहीं लेकिन गलीचे पर होते हैं. ये निशानी किसकी है, शुरू कहाँ से हुई? ಅದೇ ನಿಮ್ಮ ಬುದ್ಧಿ ಎಂಬ ಕಾಲುಗಳು ನೆಲದ ಮೇಲಲ್ಲ, ಅದು ಹಾಸಿನ ಮೇಲೆ, ರತ್ನಗಂಬಳಿಯ ಮೇಲೆ ಇರುತ್ತೆ. ನೀವು ಮನಸ್ಸು ಎಂದು ಕೆಳಕ್ಕೆ ತಗೊಂಡು ಹೋಗೋದಿಲ್ಲ, ಅಂದ್ರೆ ನೀವು ಆತ್ಮವಿಶ್ವಾಸವನ್ನ ಕುಗ್ಗಿಸ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸು ಯಾವಾಗಲೂ ವಿಶ್ವಾಸದಲ್ಲಿ ಯಾವಾಗಲೂ ಮೇಲೇನೆ ಇರುತ್ತೆ. ಅಂದ್ರೆ ಕೆಳಮಟ್ಟದ ಕೀಳ್ಮಟ್ಟದ ವಿಚಾರಗಳಲ್ಲಿ ನಿಮ್ಮ ಮನಸ್ಸು ಇಳಿಯೋದಿಲ್ಲ, ಟಚ್ ಮಾಡೋದಿಲ್ಲ ಕೀಳ್ಮಟ್ಟದ ವಿಚಾರಗಳನ್ನ. तो यहाँ तो उनके पाँव सिर्फ गलीचे तक है, लेकिन जो बाप समान बच्चे उसका बुद्धि रूपी पाँव सिवाय तख्त के नीचे नहीं होते. उनको तख्त नशीन कहा जाता है, अर्थात तख्त पर ही रहते हैं. ಇಲ್ಲಿ ನೀವು ಬಾಪ್ ಸಮಾನ್ ಮಕ್ಕಳು, ನಿಮ್ಮ ಬುದ್ಧಿ ಎಂಬ ಕಾಲು ಬಾಬರವರ ಹೃದಯ ಸಿಂಹಾಸನ ಬಿಟ್ಟು ಇಳಿಯೋದೇ ಇಲ್ಲ. ನೀವು ಬಾಬನ ಹೃದಯದಲ್ಲೇ ಇರುತ್ತೆ. ಅವ್ರು ಧ್ಯಾನದಲ್ಲೋ ಪೂಜೆನಲ್ಲೋ ಅವ್ರು ಕೂತ್ಕೊಂಡು ಧ್ಯಾನ ಮಾಡಿದ್ರು, ಜಪ ಮಾಡ್ತಿದ್ದಂಗೆನೆ ದೇಹ ಬಿಟ್ಟಿರು. ಅಂದ್ರೆ ಅವ್ರು ಕೂತಂಗೆನೆ ದೇಹ ಬಿಟ್ಟಿರು. ಎಲ್ಲೋ ಬ್ರಹ್ಮ ಬಾಬರು ಒಬ್ರಿಗೆ ಮಾತ್ರ ನಮ್ಗೆ ಗೊತ್ತಿದೆ ದೀಕ್ಷೆಗಳಲ್ಲಿ, ಹೋಗ್ತಾರೆ ಬಾಬಾ ಕೂತಂಗೆನೆ ಎಲ್ಲಾ ಪ್ರಜ್ಞೆ ಇದೆ. ಅವ್ರ ಕೊನೆಯಲ್ಲಿ ಅವರು ಅದು ನರಳಲಿಲ್ಲ, ಒಬ್ಬರ ಕೈಯಲ್ಲಿ ಸಿಕ್ಕಾಕೊಂಡಿಲ್ಲ, ಕಷ್ಟಪಡಲಿಲ್ಲ, ಅಡ್ಮಿಟ್ ಆಗಲಿಲ್ಲ. ಆ ರೀತಿನಲ್ಲಿ ಅವರು ಎಲ್ಲ ತಮ್ಮ ಶಕ್ತಿಯನ್ನೆಲ್ಲ ಬಿಲ್ ಮಾಡ್ತಾ ಕೂತಾಗಿ ಇಚ್ಛಾಮರಣಿಯಾಗಿ ದೇಹ ಬಿಟ್ಟರು. ಹೀಗೆ ನಮ್ಮ ಬುದ್ಧಿ ಎಂಬ ಕಾಲುಗಳು ಬಾಬರವರ ಹೊರತಾಗಿ ಬೇರೆ ಎಲ್ಲೂ ಸಹ ಅಲೆದಾಡಬಾರ್ದು. ಅಂದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. उनको तख्त नशीन कहा जाता है, अर्थात सदा तख्त पर ही रहते हैं, नीचे नहीं आते हैं. ऐसे जो दिल तख्त नशीन व राज्य नशीन ही रहते हैं, उनको सर्व आत्माओं के रिटर्न में क्या मिलता है? ಹೀಗೆ ಯಾರು ಹೀಗೆ ಗೌರವವಾದ ರಾಜನ ಒಂದು ಸಿಂಹಾಸನ ಕೂತ್ಕೊಂಡಾಗ ಗೌರವ ಕೊಡ್ತಾರಲ್ವಾ, ಹಾಗೆ ಬಾಬರವರ ಹೃದಯ ಸಿಂಹಾಸನದಲ್ಲಿ ಇರುವವರ ಮೇಲೂ ಸಹ ಎಲ್ಲರ ಒಂದು ಸ್ನೇಹ ಸಿಗುತ್ತೆ. लेकिन दिल तख्त नशीन वाले जो भी कर्म करते, जो भी बोलते, सभी के दिल पर ऐसा लगता है जैसे बाप द्वारा जो भी निकलता है वो सदा यादगार बन जाता, सबके दिलों में समा जाता. ಇಲ್ಲಿಂದ ಬಾಬಾ ಈಗ ಶುರು ಮಾಡಿ ಹೇಳ್ತಾರೆ, ದಿಲ್ ತಖ್ತ್ ನಶೀನ್ ಅಂದ್ರೆ ಮನಸಾ ಸೇವೆ. ಹೀಗೆ ಬಾಬಾ ಮಾಡೋದಿಲ್ಲ ಯಾವುದು, ಮನಸಾ ಸೇವೆನೆ. ಮುರಳಿ ಹೇಳ್ತಾ ಇರ್ತಾರೆ, ಮುರಳಿ ಹೇಳ್ತಾ ನಮ್ಮ ಮನಸ್ಸನ್ನೆಲ್ಲ ರಿಪೇರಿ ಮಾಡ್ತಾರಲ್ಲ. ಮುರಳಿಯಿಂದ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ, ಸ್ಥಿತ ಪ್ರಜ್ಞ ಆಗುತ್ತೆ, ಹಲ್ಚಲ್ ಸಮಾಪ್ತಿ ಆಗುತ್ತೆ, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಮನಸ್ಸಿಗೆ ಏನೋ ಒಂದು ಸರಿ ತಪ್ಪು ಅದರ ಒಂದು ಸ್ಪಷ್ಟತೆ ಸಿಕ್ಬಿಡುತ್ತೆ. ಆಮೇಲೆ ಒಂದು ಸಮಾಧಾನ ಆಗುತ್ತೆ, ಒಂದು ಗುರಿ ದಾರಿ ಬೆಳಕು ಎಲ್ಲ ಸಿಗುತ್ತೆ, ಒಂದು ನಾವು ನಿರ್ಣಯ ತಗೊಳಕ್ಕೊಂದು ಸರಿಯಾದ ವಿವೇಚನೆ ಸಿಗುತ್ತೆ. ಹೀಗೆ ಬಾಬಾ ಮುರಳಿಯನ್ನ ಹೇಳ್ತಾ ಇರ್ತಾರೆ. ವಾಚಾ ಸೇವೆ ಮಾಡ್ತಾ ಮಾಡ್ತಾ ನಮ್ಮನ್ನ ವಾಚಾದಿಂದ ದೂರ ತಗೊಂಡು, ಶಬ್ದದಲ್ಲಿ ಬರ್ತಾರೆ, ನಮ್ಮನ್ನ ಶಬ್ದದಿಂದ ದೂರ ತಗೊಂಡು ಹೋಗ್ತಾರೆ. ಮನಸಾ ಸೇವೆ ಮಾಡ್ತಿರ್ತಾರಲ್ಲ, ಹಾಗೆ ಯಾವ ಮಕ್ಕಳು ಬಾಬರವರ ಸಮಾನ ಕರ್ಮ ಮಾಡ್ತಾರೆ, ಮಾತಾಡ್ತಾರೆ, ಅವರಿಂದಲೂ ಸಹ ಹೇಗೆ ಬಾಬರವರ ಮೂಲಕ ಏನ್ ಮಾತು ಬರುತ್ತೋ, ಬಾಬಾ ಪಾಪ ದ್ವಾರ ಜೋ ಬಿ ನಿಕಲ್ತಾ वो सदा का यादगार बन जाता. ಎಲ್ಲರ ಮನಸ್ಸಿನಲ್ಲಿ ಅದು ನೆಲೆ ಆಗ್ಬಿಡುತ್ತೆ, ಯಾದಗಾರ ಆಗ್ಬಿಡುತ್ತೆ. ಹಾಗೆ ಯಾರೆಲ್ಲ ಬಾಬರವರ ಮಕ್ಕಳು ದಿಲ್ ತಖ್ತ್ ನಶೀನ್ ಆಗಿರ್ತಾರೆ, ಅವರ ಒಂದೊಂದು ನಡೆ ನುಡಿಗಳು ಯಾದಗಾರ ಆಗುತ್ತೆ ಮತ್ತು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಂಡ್ಬಿಡುತ್ತೆ, ಯಾದಗಾರ ಆಗುತ್ತೆ. फिर आधा कल्प के बाद यादगार गीता के रूप में होता है. ಬಾಬಾ ಹೇಳಿದ ಜ್ಞಾನ ಎಲ್ಲ ಅರ್ಧ ಕಲ್ಪವರೆಗೆ ಭಗವದ್ಗೀತೆ ಹೆಸರಿನಲ್ಲಿ ಮುಂದುವರಿಯುತ್ತೆ. तो बाप के महावाक्य यादगार में ऊपर हो जाते हैं.
इसी प्रकार दिल तख्त नशीन बच्चे जिस आत्मा के प्रति संकल्प करते हो उसके उनके दिल को लगता है. ಇದು ಮನಸಾ ಸೇವೆ ಹೇಗೆ ಆಗುತ್ತೆ, ಬಾಬಾರವರು ಹೇಗೆ ಮನಸಾ ಸೇವೆ ಮಾಡ್ತಾ ಇದ್ದಾರೋ ಹಾಗೆ ದಿಲ್ ತಖ್ತ್ ನಶೀನ್ ಬಾಬಾರವರ ಮನಸ್ಸಿಗೆ ಮೆಚ್ಚುಗೆಯಾಗಿದೆ. ಮಕ್ಕಳು ಸಹ ಅವರ ಅಂತಹ ಆತ್ಮಗಳ ಒಂದು ಸಂಕಲ್ಪ, ಪ್ರತಿಯೊಂದು ಸಂಕಲ್ಪ ಅವ್ರು ಏನ್ ಮಾಡ್ತಾರೆ, जिस आत्मा के प्रति संकल्प करते हो उस उनके दिल को लगता है. ದಿಲ್ ತಖ್ತ್ ನಶೀನ್ ಮಕ್ಕಳು ಯಾವ ಆತ್ಮದ ಒಂದು ಉದ್ಧಾರ ಆಗ್ಲಿ, ಇವರಿಗೆ ಒಳಿತಾಗ್ಲಿ, ಇವರಿಗೆ ಶ್ರೇಯಸ್ಸಾಗ್ಲಿ ಅಂತ ಅವರ ಬಗ್ಗೆ ಸಂಕಲ್ಪ ಮಾಡ್ತಾರೋ ಅದು ಅವರ ಮನಸ್ಸಿನವರೆಗೆ ಆ ಬಾಣ ಹೋಗಿ ನಾಟುತ್ತೆ ಅಂತ ಭಾವನೆ. ನಮ್ಮ ಸಂಕಲ್ಪಗಳೇನಾಗಿದೆ, ಬಾಣ ಆಗಿದೆ. ಇಲ್ಲಿ ನಮಗೆ ಬಾಬಾ ಈ ಜ್ಞಾನವನ್ನ ವರವಾಗಿ ಕೊಟ್ಟಿದ್ದಾರೆ. ಈ ಜ್ಞಾನವನ್ನ ಆ ಭಾವನೆಗಳ ರೂಪದಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ಸಂಕಲ್ಪವನ್ನ ಶುದ್ಧವಾಗಿ ನಾವು ನಿಸ್ವಾರ್ಥವಾಗಿ ಮಾಡಿದಾಗ ಆ ಸಂಕಲ್ಪದ ಬೆಳಕೆಂಬ ಬಾಣ ಹೋಗಿ ಯಾವ ಆತ್ಮಗಳಿಗೆ ತಲುಪಬೇಕೋ ಅಲ್ಲಿ ಅದು ಅವರಿಗೆ ನಾಟುತ್ತೆ ಅಂತ ಬಾಬಾ ಹೇಳಿದ್ರು. मानो आप किसी आत्मा प्रति शुभ भावना शुभ कामना रखते हो, उसके दिल को लगेगा कि सचमुच ये मेरे प्रति शुभ भावना शुभ कामना रखते हैं. ಈಗ ನಾವು ಯಾವ್ದಾದ್ರೂ ಆತ್ಮಗಳ ಬಗ್ಗೆ ಶುಭ ಭಾವನೆ ಮತ್ತು ಕಾಮನೆ ಎಷ್ಟು ಕೆಲಸ ಮಾಡೋದು. ಮನಸಾ ಸೇವೆಯಲ್ಲಿ ಶುಭ ಭಾವನೆ ಶುಭ ಕಾಮನೆಗಳನ್ನ ಅಂದ್ರೆ ಇಚ್ಛೆಗಳ ಆತ್ಮಗಳ ಬಗ್ಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಇಟ್ಕೊಂಡ್ರೆ ಅದು ಅವರ ಮನಸ್ಸಿಗೆ ತಲುಪುತ್ತೆ. ನಮ್ಮ ಬಗ್ಗೆ ಈ ನಿಮಿತ್ತ ಆತ್ಮರಿಗೆ ಎಷ್ಟು ಒಳ್ಳೆದು ಉದ್ಧಾರ ಆಗ್ಲಿ, ಇವ್ರಿಗೆ ಒಳಿತಾಗ್ಲಿ ಅನ್ನೋ ಭಾವನೆ ಇದೆ ಅಂತ ಅವರಿಗೆ ರಿಯಲೈಸ್ ಆಗುತ್ತೆ, ಫೀಲ್ ಆಗುತ್ತೆ. ಸಚ್ಮುಚ್ ಮೇರೆ ಪ್ರತಿ ಶುಭ ಭಾವನಾ ಶುಭ ಕಾಮನಾ ರಕ್ತೆ, ನಿಜವಾಗಿ ಇವರು ನನ್ನ ಬಗ್ಗೆ ಶುಭ ಭಾವನೆಯನ್ನ ಇಟ್ಕೊಂಡಿದ್ದಾರೆ, ಶುಭ ಕಾಮನೆಯನ್ನ. ಈ ಭಾವನೆಗಳೇನ್ ಮಾಡುತ್ತೆ, ಬೇಗ ಕೆಲಸ ಸಿದ್ಧಿ ಕೊಟ್ಬಿಡುತ್ತೆ, ಅವ್ರ ಮನ ಪರಿವರ್ತನೆಯನ್ನ ಮಾಡುತ್ತೆ. ಶಬ್ದಗಳು ನಾವು ಎಷ್ಟೇ ಹೇಳಿದ್ರು ಅಷ್ಟು ಆ ಪರಿಣಾಮ ಆಗದೆ ಇರ್ಬೋದು, ಆದ್ರೆ ಭಾವನೆಗಳು ನಮಗೂ ಅರಿವಿಲ್ದಂಗೆ ಅವರಿಗೂ ಅರಿವಿಲ್ದಂಗೆ ಏನ್ ಮಾಡುತ್ತೆ, ಅದು ಸೇವೆಯನ್ನ ಮಾಡಿರುತ್ತೆ. एक होता है ऊपर ऊपर से, दूसरा होता है निमित्त बने हुए स्थान के कारण रेस्पेक्ट देना, तीसरा होता है दिल से स्वीकार करना. ಈಗ ಈ ಶುಭ ಭಾವನೆಗಳು ಅಥವಾ ಮನಸಾ ಸೇವೆ ಮೂರು ವಿಧದಲ್ಲಿ. ಒಂದನೇದಾಗಿ ಬಾಬಾ ವಾಣಿದಲ್ಲಿ ಹೇಳಿದಾರಲ್ಲ, ಎಲ್ಲ ಆತ್ಮಗಳಿಗೂ ಒಳ್ಳೇದಾಗ್ಲಿ, ಎಲ್ಲ ಸದ್ಯುಗ ಬರುತ್ತೆ, ಸತೋ ಪ್ರಧಾನ ಆಗ್ಲಿ ಅಂತ ಮೇಲ್ಮೇಲೆ ಟೋಟಲ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಎರಡನೇದು ಗ್ರೇಡ್, ಎರಡನೇ ತರದವರು ಅಂದ್ರೆ ನಿಮಿತ್ತ ಬನೆ ಹುಯಿ ಸ್ಥಾನಕ್ಕೆ ಕಾರಣ ರೆಸ್ಪೆಕ್ಟ್ ದೇನ, ನಿಮಿತ್ತರು ದೊಡ್ಡವರು ಅಂತ ಗೌರವ ಕೊಡೋದು ಎರಡನೇ ತರದ್ದು. ಮೂರನೇದು ದಿಲ್ ಸೆ ಸ್ವೀಕಾರ ಕರ್ನ, ಅಂದ್ರೆ ನಮ್ಮ ಶುಭ ಭಾವನೆಗಳು ಅವರಿಗೆ ಮನಸ್ಸಿನಿಂದ ಸ್ವೀಕಾರವಾಗೋದು. ಇದು ಮನಸಾ ಸೇವೆಯ ಸಿದ್ಧಿ. ಅಲ್ಲಿ ಅವರಿಗೆ ಹೋಗಿ ಮನ ಪರಿವರ್ತನೆಯನ್ನ ಮಾಡುತ್ತೆ. ನಾವು ಯಾವ ಶುಭ ಭಾವನೆಯ ಸಂಕಲ್ಪವನ್ನ ನಾವು ಮಾಡುವ ಅವ್ರಿಗೆ ಒಳಿತಾಗ್ಲಿ ಅಂತ ಅದೇ ಸ್ಪಷ್ಟವಾಗಿ ಅವರಿಗೇನಾಗುತ್ತೆ, ಅವರಿಗೆ ಅನುಭವ ಆಗುತ್ತೆ, ಅವರಿಗೆ ಅದು ಸ್ವೀಕಾರ ಆಗುತ್ತೆ. ಇದು ಬಾಬರವರಿಗೆ ನಾವು ಸಮಾನ ಮಕ್ಕಳ ಮನಸಾ ಸೇವೆ. जो समान बच्चे हैं उन्हों का संकल्प भी दिल से लगेगा, जैसे कि तीर लगता है. जैसे पहले जमाने में तीर लगाते थे तो जिसको तीर लगता था वो तीर सहित ही नीचे आ गिरते थे. ಮೊದಲಿನ ಕಾಲದಲ್ಲಿ ಬಿಲ್ಲು ಬಾಣವನ್ನೆಲ್ಲ ಪ್ರಯೋಗ ಮಾಡ್ತಿದ್ರಲ್ಲ, ಯಾರ ಮೇಲೆ ಯಾವ ಒಂದು ಪಶುವಿನ ಮೇಲೆ ಅವರಲ್ಲಿ ಬಾಣವನ್ನ ಬಿಡ್ತಾ ಇದ್ರು ಅದು ಬಾಣ ಸಮೇತವಾಗಿ ಕೆಳಗೆ ಬೀಳ್ತಾ ಇತ್ತು. ಅಂದ್ರೆ ಗಾಯಗೊಂಡು ಬಾಣ ಬಿಟ್ಟಾಗ ಅದು ಮುಂದೆ ಹೆಜ್ಜೆಯೇ ಇಡೋದಿಲ್ಲ, ಅಲ್ಲಿಗೆನೆ ಗಾಯಗೊಂಡು ಅಲ್ಲೇ ಅದು ನಿಂತು ಬಿಡ್ತಾ ಇತ್ತು. ಹಾಗೆ ಬಾಬಾ ಏನ್ ಹೇಳ್ತಾರೆ, ಬಾಬಾದವರ ಸಂಕಲ್ಪ ಮತ್ತು ಸಮಾನ ಮಕ್ಕಳ ಸಂಕಲ್ಪ ಅಂದ್ರೆ ಶುಭ ವಿಷಯದಲ್ಲಿ ಶುಭ ಭಾವನೆಯ ಸಂಕಲ್ಪ ಮಾಡಿದಾಗ ಅವರ ಆತ್ಮಗಳನ್ನ ಅದು ಘಾಯಲ್ ಮಾಡುತ್ತೆ, ಅಂದ್ರೆ ಅದು ಮನಸ್ಸಿಗೆ ನಾಟುತ್ತೆ. ಅನಂತರ ಅವರ ಮನಸ್ಸಲ್ಲಿಂದನೇ ಬದಲಾವಣೆ ಆಗುತ್ತೆ. ಈ ತರದಲ್ಲಿ ಮನ ಪರಿವರ್ತನೆಯ ಸೇವೆ ಮನಸಾ ಸೇವೆಯಿಂದ, ಮನಸಾ ಸೇವೆ ಅಂದ್ರೆ ಶುಭ ಭಾವನೆಯ ಸೇವೆ. ಮನಸಾ ಸೇವೆ ಅಂದ್ರೆ ಅದಕ್ಕೆ ಒಂದೇ. ಈಗ ವಾಚಾ ಸೇವೆಗಾರ ಟಾಪಿಕ್ಗಳು ಬಹಳ ಇದೆ. ಶಿವರಾತ್ರಿ ಬಗ್ಗೆ ಹೇಳೋದು, ಗಣೇಶ ಹಬ್ಬ ಬಗ್ಗೆ ಹೇಳೋದು, ಯೋಗದ ಬಗ್ಗೆನೋ ಅಥವಾ ಇನ್ನೇನೋ ಒಂದು ಇಂಜಿನಿಯರ್ಸ್ ಡೇ ಬಗ್ಗೆ ಹೇಳೋದು. ಆದ್ರೆ ಮನಸಾ ಸೇವೆ ಒಂದೇ ಭಾವ, ಮನಸ್ಸಿನ ಭಾವ ಶುಭ ಭಾವ, ಎಲ್ಲರಿಗೂ ಒಳಿತಾಗ್ಲಿ ಎನ್ನುವ ಭಾವ. ಈ ಭಾವ ಅನ್ನುವಂತಹ ಈ ಭಾವನೆಯ ಬಾಣ
ಆತ್ಮಗಳಿಗೆ ನಿಜವಾಗಿ ಅಂದರೆ ಒಂದು ನಿಜ ಮನಸ್ಸಿನಿಂದ ನಿರ್ಮಲವಾಗಿ ನಿಸ್ವಾರ್ಥವಾಗಿ ಮಾಡಿದ ಸಂಕಲ್ಪಗಳು, ಭಾವನೆಗಳು ಆತ್ಮಗಳಿಗೆ ಹೋಗಿ ಅವರಿಗೆ ನಿಜವಾಗಿಯೂ ಶುಭವನ್ನೇ ಮಾಡುತ್ತೆ. ಅವರ ಪುರುಷಾರ್ಥದಲ್ಲಿ ತೀವ್ರತೆ ತರುತ್ತೆ, ಅವರ ಜೀವನದಲ್ಲಿ ಒಳಿತಾಗುತ್ತೆ, ಅವರಲ್ಲಿ ಏರುವ ಕಳೆ ಬರುತ್ತೆ, अभिवृद्धि आಗುತ್ತೆ, प्रगति आಗುತ್ತೆ. इस प्रकार की जो दिल तक नशीन है वो दिल के संकल्प जिस आत्मा के प्रति करेंगे वह व्यक्ति अर्थात आत्मा स्वयं अपने दिल का भाव प्रकट करने के लिए सामने आ जाएगी. ಈಗಿನ ಮನಸ್ಸಿನಿಂದ ಮಾಡಿದ ಶುಭ ಸಂಕಲ್ಪ ಅದು ಇದು ಸುಳ್ಳಾಗಲ್ಲ. ನೀವು ಯಾರ ಬಗ್ಗೆ ಶುಭ ಸಂಕಲ್ಪ ಮಾಡ್ತೀರೋ ಆಗ ಆ ಒಂದು ಆತ್ಮ ಆ ವ್ಯಕ್ತಿಗೆ ನಿಮ್ಮ ಭಾವನೆ ತಲುಪುತ್ತೆ. ಅನುಭವ ಮಾಡಿ ಆ ಆತ್ಮ ಸ್ವಯಂ ತಮ್ಮ ಮನಸ್ಸಿನ ಭಾವನೆಯನ್ನ ಪ್ರಕಟಗೊಳಿಸ್ಲಿಕ್ಕೆ ನಿಮ್ಮ ಎದುರುಗಡೆ ಬಂದ್ಬಿಡುತ್ತೆ. ಅವಾಗಿನ ಕಾಲದಲ್ಲೆಲ್ಲ ಬ್ರಹ್ಮಬಾಬು ಅವರು ಶ್ವೇತ ವಸ್ತ್ರಧಾರಿಯಾಗಿ ಅನೇಕರಿಗೆ ಫಾರಿನರ್ಸ್ಗೂ ಮೊದಲು ಆದಿ ಸಮಯದಲ್ಲೂ ಯಾರಿಗೆ ನಮ್ಮ ಶುಭ ಭಾವನೆಯ ಪ್ರಯೋಜನ ಆಗುತ್ತೋ ಅವರು ತಮ್ಮ ಭಾವನೆಗಳನ್ನ ಪ್ರಕಟಿಸ್ಲಿಕ್ಕೆ ಹೇಗೋ ನಮ್ಮ ಎದುರುಗಡೆ ಉಪಸ್ಥಿತಿಯಾಗಿ ಬಂದು ನಮ್ಮ ಎದುರುಗಡೆ ತಮ್ಮ ಭಾವನೆಗಳನ್ನ ನನಗೆ ಒಳ್ಳೇದಾಯ್ತು, ನನಗೀಗೆ ಕರ್ದಂಗಾಯ್ತು, ನಮ್ಗೆ ಈಗ ಅನುಭವ ಆಯ್ತು ಅಂತ ಹೇಳ್ತಾರೆ. ಎರಡನೇದು दूसरी बात जो उस स्थिति में स्थित हो बोलेंगे उनके दो शब्द भी दिल को राहत देने वाले होंगे. महसूस करेंगे कि बस दो शब्द बोले लेकिन दिल को राहत मिल गई, खुराक मिल गई. ಇನ್ನೊಂದೇನಂದ್ರೆ ಯಾವಾಗ ನಾವು ಆತ್ಮಗಳ ಬಗ್ಗೆ ಶುಭ ಭಾವನಾ ಸಂಪನ್ನವಾದ ಸ್ಥಿತಿಯಲ್ಲಿ ಒಂದೆರಡೇ ಮಾತು ನಾವು ಅವ್ರು ಹೇಳಿರ್ಬೋದು, ಆಶೀರ್ವಚನವಾಗಿ ಅವರ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ, ಅವರ ಮನಸ್ಸಿಗೆ ಒಂದು ಖುರಾಕ್ ಏನೋ ಒಂದು ಶಕ್ತಿ ಸಿಕ್ತು, ಈ ಉತ್ತರ ಸಿಕ್ತು ಅನ್ಸುತ್ತೆ. ಗೊತ್ತಾನೆ ಯಾರೆಲ್ಲ ಹಿಂದೆ ಬಾಪ್ದಾದರವರ ಎದುರುಗಡೆ ಹೋಗಿ ಭೇಟಿ ಆಗೋದಿರ್ತಿತ್ತು, ಆಗ ಬಾಬಾ ಒಂದೋ ಎರಡೋ ವಾಕ್ಯ ಅಷ್ಟೇ ಹೇಳ್ತಿದ್ರು. ಆದ್ರೆ ಇವತ್ತಿನವರೆಗೂ ನಮಗೆ ಬಾಬಾ ಹಂಗೆ ಹೇಳಿದರೆ ಅಂತ ನಮ್ಗದು ನೆನಪಿದ್ದೇ ಇರುತ್ತೆ. ಹೀಗೆ ಯಾರು ಹೇಳಿದ್ರಲ್ಲ ಬಾಬಾ ದಿಲ್ ತಕ್ ನಶೀನಾಗಿರ್ತಾರೆ ಮತ್ತು ಶುಭ ಸಂಕಲ್ಪದ ಮನಸಾ ಸೇವೆಯನ್ನ ಮಾಡ್ತಿರ್ತಾರೆ, ಅವರ ಭಾವನೆಗಳು ಒಳ್ಳೆ ಭಾವನೆಯಿಂದ ಒಂದೋ ಎರಡೋ ಮಾತು ಹೇಳಿದ್ದು ಅದನ್ನ ಅವರು ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೋಬೇಕು. ಆ ರೀತಿನಲ್ಲಿ ಅದವರ ಮನಸ್ಸಿಗೆ ಒಳ್ಳೇದಾಗುತ್ತೆ. ನಿಮ್ಗೆ ಎಷ್ಟೋ ಸಲ ಇದನ್ನು ಹೇಳಿರ್ಬೋದು ನಿಮ್ಮೆಲ್ಲ ಪರಿವಾರದವರು, ಯಾವಾಗೋ ಸಿಕ್ಕಾಗ ನೀವು ಅವತ್ತು ಹಾಗೆ ಹೇಳಿದ್ರಿ ಯಾಕೋರೆ ನಮ್ಗಿದಂಗ ಆಯ್ತು ನಮ್ಗೆ ಅಂತ ಹೇಳ್ತಾರೆ. ಈ ತರ ನಿಮ್ಮಿಂದ ಆ ಶುಭ ಭಾವನೆಗಳ ಒಂದು ಸೇವೆ ಆಗ್ತಾ ಇರುತ್ತೆ, ಮನಸಾ ಸೇವೆ. तीसरी बात सदैव ऐसी आत्माओं को दूर होते हुए भी दिल से याद करेंगे. दिल से याद करने की निशानी क्या होंगी? ऐसे अनुभव करेंगे कि साथ समीप है दूर नहीं. ಇಂತಹ ಆತ್ಮಗಳು ದೂರದಲ್ಲಿದ್ರು ನಾವು ಮನಸ್ಸಿನಿಂದ ಹತ್ತಿರ ಇದ್ದಾರೆ ಅಂತಾನೆ ನಮ್ಗೆ ಫೀಲ್ ಆಗ್ತಾ ಇರುತ್ತೆ. ಹೀಗೆ ಮನಸ್ಸಿನಿಂದ ನಾವು ಅವರನ್ನ ಶುಭ ಭಾವನೆಯಿಂದ ನೆನಪು ಮಾಡ್ಕೊಂಡು ಅವ್ರು ಒಳಿತನ್ನ ಮಾಡಿದ್ರೆ ಅವರಿಗೆ ನಾವು ನಿಯರೆಸ್ಟ್ ಆಗಿದ್ದೀವಿ ಅನ್ಸುತ್ತೆ. ಐಸೆ ಸಮझेंगे ಸದಾ ಸನ್ಮುಖ ಅವ್ರ ಸಾಥ್ ಹೇ, ಅವ್ರು ಯಾವಾಗ್ಲೂ ನನ್ನ ಹತ್ರ ಇದ್ದಾರೆ, ಜೊತೆಗಿದ್ದಾರೆ ಅಂತಾನೆ ಆತ್ಮಗಳಿಗೆ ಫೀಲ್ ಆಗುತ್ತೆ. ಹಾಗೆ ಇನ್ನು ಮುಂದುವರೆದು ವಾಚಾ ಸೇವೆ ಕಡಿಮೆ ಆದಷ್ಟು ನಮ್ಮ ಆತ್ಮಶಕ್ತಿಯಿಂದ ಆತ್ಮಗಳಿಗೆ ಒಳಿತನ್ನ ಮಾಡತಕ್ಕಂತಹ ಶುಭ ಭಾವನೆಗಳ ಸೇವೆ ಇದು ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. ಆಗುವ ಸಮಯ ಈಗ ಬಂದಿದೆ. जैसे बाप को दिल से याद करते हैं तो क्या अनुभव करते हैं? दूर लगता है क्या? साथ का अनुभव होता है. तो इस प्रकार जो दिल तक नशीन बच्चे होंगे उनका प्रैक्टिकल में रिटर्न दिखाई देगा. ಹೀಗೆ ದಿಲ್ ತಕ್ ನಶೀನ್ ಬಚ್ಚೆ ಅಂದ್ರೆ ಬಾಬಾರವರ ಮನಸ್ಸಿಗೆ ಮೆಚ್ಚುಗೆ ಆಗಿರೋರು, ಪ್ರೀತಿ ಪಾತ್ರರು ಮತ್ತು ಬಾಬಾವರನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡಿರೋರು, ನೆನಪು ಮಾಡುವಂತವ್ರ ಮಕ್ಕಳ ಒಂದು ಅನುಭವ ಹೇಗಿರುತ್ತೆ ಅಂದ್ರೆ ಈ ರೀತಿಯಂತಹ ಒಂದು ಪ್ರಾಕ್ಟಿಕಲ್ ಆಗಿ ಅವರಿಗೆ ರಿಟರ್ನ್ ಕಂಡು ಬರುತ್ತೆ. ಈಗ ಮನಸಾ ಸೇವೆ ಮಾಡ್ತಾ ಇದ್ದೀವಿ, ಅದಕ್ಕೆ ಇಮಿಡಿಯೇಟ್ ಅವರಿಗೆ ರಿಸಲ್ಟ್, ಇಮಿಡಿಯೇಟ್ ಅಂದ್ರೆ ಅನಂತರವಾದ್ರೂ ಅವರಿಗೆ ರಿಸಲ್ಟ್ ಕಂಡು ಬರುತ್ತೆ. ಆತ್ಮಗಳ ಮನಸಾ ಸೇವೆ ಮಾಡಿದ್ದಕ್ಕೆ ಅದರ ಪರಿಣಾಮ ರಿಸಲ್ಟ್ ಕಾಣಬೇಕು, ರಿಸಲ್ಟ್ ಕಾಣುತ್ತೆ ಅಂತಾರೆ ಬಾಬು. ಇದು ಯಾವತ್ತೂ ಸುಳ್ಳಾಗಲ್ಲ. ನಾವು ಸ್ವಲ್ಪ ಅದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಇಲ್ಲ ನಮ್ದು ಅಷ್ಟೇನು ಎಫೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು, ನಮ್ಮ ಮನಸ್ಸ ಅಷ್ಟು ಪವರ್ಫುಲ್ ಆಗಿಲ್ಲ, ವ್ಯರ್ಥದಲ್ಲಿದ್ದೀವಿ, ಅಥವಾ ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಇಲ್ಲ, ನಮ್ಗೆ ಒಳಿತಾಗಲ್ಲ, ನಮ್ಗೆ ಯಾವಾಗ್ಲೂ ಹೀಗೆ ಅಂತ ನಮಗೆ ಆತ್ಮವಿಶ್ವಾಸ ಇಲ್ಲ ಅಂದಾಗ ನಾವು ಬೇರೆ ಆತ್ಮಗಳಿಗೆ ಹೇಗೆ ಆತ್ಮವಿಶ್ವಾಸ ಕೊಡಕ್ಕಾಗುತ್ತೆ, ಅವ್ರಿಗೆ ಹೇಗೆ ಒಳಿತು ಮಾಡ್ಲಿಕ್ಕಾಗುತ್ತೆ? ಅದಕ್ಕೆ ನಾವು ಬೇರೆಯವರಿಗೆ ಒಳಿತನ್ನ ಮಾಡ್ಬೇಕಾದ್ರೆ ಮೊದಲು ನಮ್ಮ ಜೀವನದಲ್ಲಿ ನಾವು ಸಫಲರಾಗ್ತೀವಿ, ಸಿದ್ಧಿ ಆತ್ಮಗಳಾಗ್ತೀವಿ ಅಂತ ನಮ್ಮ ಜೀವನದಲ್ಲಿ ನಮಗೆ ಸಕ್ಸಸ್ ಆದಾಗ ತಾನೆ ಬೇರೆ ಆತ್ಮಗಳಿಗೆ ಮನೋಬಲದ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
तो दिल तक नशीन बच्चे होंगे उनकी प्रैक्टिकल में रिटर्न दिखाई देगा, रिजल्ट ಕಾಣುತ್ತೆ. इसको कहा जाता है प्रत्यक्ष फल. ಇದನ್ನ ಪ್ರತ್ಯಕ್ಷ ಫಲ ಅಂತಾನೆ ಕರೆಯಲಾಗುತ್ತೆ. ಅದರಿಂದ ಈಗ ಕೊರೋನಾ ಬಂತು, ಸೇವೆಗಳೆಲ್ಲ ನಿಂತೋಯ್ತು, ವಾಣಿ ಕ್ಲಾಸ್ ಇಲ್ಲ ಅಂದ್ರೆ ಮುಗಿದೋಯ್ತು, ಬೇರೆ ದಾರಿನೇ ಇಲ್ಲ ಅನ್ಕೊಂಡ್ಬಿಟ್ಟಿದೀವಲ್ಲ. ಹಾಗಲ್ಲ, ಬಾಬಾ ಸೇವೆಗೆ ಮನ ವಚನ ಕರ್ಮ ಅಂತ ಬಹಳ ಈಸಿಯಾಗಿ 3 ಮಾರ್ಗ 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಹೋಗ್ತಾನೆ ನಮಗನ್ಸಿರೋದು ವಾಚ ಸೇವೆ ಮಾಡಿದ್ರೇನೆ ಸೇವೆ ಏನು ಅಂತ ಅಲ್ವಾ, ಅದಕ್ಕೆ ಸೆಟ್ ಆಗ್ಬಿಟ್ಟಿದೆ. ಅದಕ್ಕೆ ವಾಚ ಸೇವೆ ಸಿಕ್ಕಾಗ ಅದನ್ನ ಮಾಡೋದು, ಅದನ್ನ ಬಿಡೋಂಗಿಲ್ಲ. ಕರ್ಮಣ ಸೇವೆ ಅಂದ್ರೆ ಅರ್ಥ ಏನು? ನಮ್ಮ ಕರ್ಮ, ನಮ್ಮ ನಡೆ ನುಡಿ, ನಮ್ಮ ಚಲನೆ ವಲನೆಗಳೇ ಒಂದು ಭಾಷಣ, ಕರ್ಮೋಕಿ ಭಾಷಣ ಅಂತ. ನಮ್ಮ ಕರ್ಮಗಳ ಭಾಷಣ. ನಾವು ಬಾಯಿಂದ ಮಾತಾಡಲಿಲ್ಲ ಅಂದ್ರೆ ನಮ್ಮ ಕರ್ಮಗಳು ಏನ್ ಮಾಡುತ್ತೆ? ಮಾತಾಡ್ತಾ ಇರುತ್ತೆ. ನಮ್ಮ ಸಂದೇಶ ಬಾಯಿಂದ ಈಶ್ವರ್ಯ ಸಂದೇಶ ಕೊಡ್ಲಿಲ್ಲ ಅಂದ್ರೆ ನಮ್ಮ ಜೀವನ ಅನ್ನೋದೇ ಇರುತ್ತೆ, ಈಶ್ವರ್ಯ ಸಂದೇಶ ಕೊಡ್ತಾ ಇರುತ್ತೆ. ನೋಡಿ, ಅನೇಕರು ಯೇಸು, ಬುದ್ಧ, ಬಸವ, ಬ್ರಹ್ಮ ಬಾಬಾ ಅವರೆಲ್ಲನೂ ಸಹ ಅವ್ರು ಹೇಳಿದ್ದೆಲ್ಲ ಕೆಲವೊಂದು ಪುಸ್ತಕದಲ್ಲಿ ಸಾಹಿತ್ಯ ಇದೆ. ಅದಲ್ಲದೆ ಅವರ ಜೀವನ ಸಂದೇಶ ಹೆಚ್ಚು ಜನರ ಮೇಲೆ ಪ್ರಭಾವ ಆಗಿದೆ. ಹಾಗೆ ಕರ್ಮಣ ಅಂದ್ರೆ ಏನು? ಸೇವೆ. ಒಂದು ಸ್ಥೂಲ ಸೇವೆನೂ ಹೌದು, ಇನ್ನೊಂದು ಜೊತೆಗೆ ನಮ್ಮ ನಡೆ ನುಡಿಯಿಂದಲೂ ನಾವು ಸೇವೆ, ಸಂದೇಶ ಕೊಡೋದು, ಸೇವೆ ಮಾಡೋದು. ಮತ್ತು ಬಹಳ ಮುಖ್ಯವಾಗಿ ಮನಸಾ ಸೇವೆ. ಇದನ್ನ ಕೊನೆಯಲ್ಲಿ ಮಾಡೋದು ಅಂತಿಲ್ಲ, ಆ ಕೊನೆ ಈಗ ಬಂದಾಗೋಗಿದೆ. ಕೊನೆನೂ ಮುಗಿಯೋಕ್ಕಿಂತ ಮುಂಚೆ ನಾವು ಈ ಸೇವೆ ಮಾಡಿ ಇದರ ಪ್ರತ್ಯಕ್ಷ ಫಲ ಕಾಣೋದು. ಹೀಗೆ ವಾಚಾ ಸೇವೆಯಿಂದ ನಾವು ಕೋರ್ಸ್ ಕೊಟ್ವಿ, 5 ಜನ ಕೊಟ್ವಿ, 2 ರೆಗ್ಯುಲರ್ ಬರ್ತಾರೆ ಅಂತ ನಾವು ರಿಸಲ್ಟ್ ನೋಡ್ತೀವಲ್ಲ. ಹಾಗೆ ನಾವು ಮನಸಾ ಸೇವೆ ಏನ್ ಮಾಡಿದ್ವಿ ಅದರ ರಿಸಲ್ಟ್ ಏನು? ಅದೆಲ್ಲ ಮಾಡ್ಬೇಕಂದ್ರೆ ಏನ್ ನಮ್ಗೆ ಪುರ್ಸೊತ್ತಿರ್ಬೇಕು. ಯಾವ ಪುರ್ಸೊತ್ತಿರ್ಬೇಕು? ಮನಸ್ಸಿಗೆ ಪುರ್ಸೊತ್ತಿರ್ಬೇಕಲ್ಲ. ಮನಸ್ಸು ಯಾವಾಗ್ಲೂ ಟ್ರಾಫಿಕ್ ಓಡ್ತಾ ಇರುತ್ತೆ, ಆ ಕಡೆಯಿಂದ ಬರ್ತಾ ಇರುತ್ತೆ, ಈ ಕಡೆಯಿಂದ ಹೋಗ್ತಾ ಇರ್ತದೆ. ಯಾವಾಗ್ಲೂ ಮನಸ್ಸು ಮೆಜೆಸ್ಟಿಕಲ್ಲಿ ಬ್ಯುಸಿ ಇರುತ್ತಲ್ಲ, ಮೈನ್ ರೋಡ್ಗಳೆಲ್ಲ ಬ್ಯುಸಿಯಾಗೇ ಇರುತ್ತಿದ್ರೆ ನಾವೇಗ್ ಮನಸಾ ಸೇವೆ ಮಾಡೋಕ್ಕಾಗುತ್ತೆ? ಮನಸ್ಸಿಗೆ ಪುರ್ಸೊತ್ತು ಮಾಡ್ಕೋಬೇಕು. ಮನಸ್ಸಿನ ಇಲ್ಲಿಂದೇನೆಲ್ಲ ನಾವು ಯಾವಾಗ ಕಡಿಮೆ ಮಾಡಿಕೊಂಡು ನಮ್ಮ ಸ್ಥಿತಿಯಲ್ಲಿ ನಾವು ಬರ್ತೀವಿ, ಬೇರೆ ಆತ್ಮಗಳಿಗೆ ಅವಾಗ ಏನಾಗ್ತೀವಿ? ಕನೆಕ್ಟ್, ಅವರಿಗೆ ಬಾಬಾವ್ರ ಕನೆಕ್ಷನ್ ಕೊಡ್ತೀವಿ, ಅದು ನಮಗೆ ಪ್ರತ್ಯಕ್ಷ ಫಲ. ಚೌಥಿ ಬಾತ್, वो दिल तख्त नशीन होंगे. दिल तख्त नशीन कौन होते हैं? राजा होगा ना. जैसे कोई बड़ा होता है तो उनको सब अपना समझते हैं, छोटे जो होंगे वो बड़ों को अपना समझेंगे कि मेरा. जो दिल तख्त नशीन बच्चे वही निशानी होते हैं, यही निशानी होते हैं कि हर एक उनको अपना बड़ा समझेंगे. दिल तख्त नशीन ಅಂದ್ರೆ ಅವರೇ ಭವಿಷ್ಯದಲ್ಲೂ ರಾಜ ಆಗೋರು, ಈಗ ಬಾಬನ ಪ್ರೀತಿಗೆ ಪಾತ್ರರಾಗಿರೋರು. ಅವರನ್ನ ಎಲ್ಲಾರು ನನ್ನವರು, ನಮ್ಮವರು ಅಂತ ಅವ್ರನ್ನ ನೋಡಿದಾಗ ಭಾವನೆ ಬರುತ್ತೆ, ಮತ್ತು ಅವ್ರು ಹಾಗೆ ಇರ್ತಾರೆ. ಆ ಮಕ್ಕಳು ಅಂತವ್ರ ಬಗ್ಗೆ ಎಲ್ಲಾರು ಇವ್ರು ನಮ್ಮವರು ಅಂತ ತಿಳ್ಕೊಳ್ತಾರೆ. अपनापन महसूस करेंगे. हमारे पूर्वज बड़े पूज्य है, बड़े है. ये शब्द कहने में भक्ति मार्ग के है, लेकिन पूर्वज का नशा होता है ना, ये हमारे पूर्वज पूज्य है. इस रीति से हर आत्मा को जो भी संपर्क में है वह ऐसे महसूस करेंगे, ये हमारे पूर्वज पूज्य है. अपनापन महसूस करेंगे. ऐसा दिल तक नशीन कितने बनेंगे? ಅಂದ್ರೆ ಇತರರಿಗೆ ಇವರು ನಮ್ಮವರು ಅನ್ನೋ ಭಾವನೆ. ಯಾರು ಬಾಬನ ಮನಸ್ಸಿನಂತೆ ನಡ್ಕೊಳ್ತಾರೆ ಅವರ ಬಗ್ಗೆ ವಿಶ್ವಕ್ಕೇನೆ ಏನಿರುತ್ತೆ? ನಮ್ಮ ಪೂಜ್ಯರು, ಪೂರ್ವಜರು, ಈ ನಮ್ಮತನ, ನಮ್ಮವರು ಅನ್ನೋ ಭಾವ ಬರುತ್ತೆ. ಯಹಿ ಅಷ್ಟರತ್ನೋಕಿ ವಿಶೇಷತೆ. ಇದೆಲ್ಲ ಅಷ್ಟರತ್ನಗಳ ವಿಶೇಷತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಹತ್ರ ಈಗ ಸ್ಟಾಕ್ ಇರ್ಬೇಕಾಗಿರ್ತಕ್ಕಂಥದ್ದು ಶುಭ ಸಂಕಲ್ಪಗಳ, ಶುಭ ವಿಚಾರಗಳ, ಶುಭ ಭಾವನೆಗಳ ಒಂದು ಸ್ಟಾಕ್. ಇದಕ್ಕಾಗಿ ನಾವು ಅಂತರ್ಮುಖಿ ಎಷ್ಟೆಷ್ಟು ಇರ್ತೀವಿ ಮತ್ತು ಈ ಶುಭ ಭಾವನೆ, ಈ ಸೇವೆಯಲ್ಲಿ ನಾವು ಸಂತುಷ್ಟರಾಗಿರ್ತೀವಿ. ಮತ್ತು ನಾವು ವಾಚಾ ಸೇವೆ ಮಾಡಿದಾಗೆ ಇರುತ್ತೆ, ಇಮಿಡಿಯೇಟ್ ನಮಗೆ ರಿಸಲ್ಟ್ ಸಿಗುತ್ತೆ. ಎಲ್ಲ ನೋಡ್ತಾರೆ, ನಮ್ದು ಫೋಟೋ ಬಂದ್ಬಿಡುತ್ತೆ, ಪೇಪರಲ್ಲಿ ಬರುತ್ತೆ, ಮ್ಯಾಗಝಿನಲ್ಲಿ ಬರುತ್ತೆ, ಎಲ್ಲರ ಕಣ್ಣು ಕಾಣುತ್ತೆ, ನಮ್ಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಗೊತ್ತಾನೆ ಬಾಬಾ ಮತ್ತು ದಾದಿಯರಲ್ಲೇನೇ ಏನಿತ್ತು, ನ್ಯಾಚುರಲ್ ಆಗಿತ್ತು. ನಾವು ನೋಡ್ತಿರ್ತಾನೆ, ನಾವು ದಾದಿ ಎದುರುಗಡೆ ಹೋದಾಗ ಕರ್ನಾಟಕದವ್ರು ಹೋದ್ರೂ ದಾದಿ ಅಷ್ಟೇ ಪ್ರೀತಿಯಿಂದ ಕರೀತಾರೆ, ನೋಡ್ತಾರೆ. ವಿದೇಶದಿಂದ ಬಂದವ್ರಿಗೂ ಅಷ್ಟೇನೆ, ಸ್ಟೂಡೆಂಟ್ಸ್ಗೂ ಹಾಗೆ. ಬಾಪ್ದಾದ ಅವರೆಲ್ಲ ದೊಡ್ಡವರಲ್ಲಿ ನೋಡಿದ್ದೀವಿ, ಮತ್ತೆ ಇಲ್ಲೂ ಸಹ ನಾವು ಅಣ್ಣವರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವೀಗ ಮನಸಾ ಸೇವೆ ಅಂತಕ್ಕಂಥದ್ದು ಏನಿದೆ ಇದು ಬಹಳ ವಿಶೇಷವಾಗಿದೆ. ಇದರಿಂದ ಮೊದಲನೇದಾಗಿ ನಮಗೆ ಮೋಸ ಆಗೋದು. ವಾಚಾ ಸೇವೆನಲ್ಲಿ ನಾವು
ಖುಷಿ, ಒಂದು ರೀತಿ ದೇಹಾಭಿಮಾನ ಬರ್ಲಿಕ್ಕೆ ಸಾಧ್ಯತೆ ಇದೆ ವಾಚಾ ಸೇವೆನಲ್ಲಿ. ಹೀಗೆ ವಾಚಾ ಸೇವೆನಲ್ಲಿ ನಾಮಾನ್ ಶಾನಲ್ಲಿ ಬರುವ ಸಾಧ್ಯತೆ ಇರುತ್ತೆ, ಆದ್ರೆ ಮನಸಾ ಸೇವೆನಲ್ಲಿ ಮಾನ್ ಶಾನಲ್ಲಿ ಬರಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ವಾಚಾ ಸೇವೆನಲ್ಲಿ ನಾವೀಗ ಬಹಳ ಮುಂದೆ ಇದ್ದೀವಿ. ಇನ್ನ ನಾವು ನಡೆ ನುಡಿ ಚಲನ್ ಬಲನ್ ಅದರಲ್ಲೂ ಸಹ ನಾವು ಕರ್ಮಗಳಿಂದ ಭಾಷಣ, ಅಂದ್ರೆ ಬಾಬಾ ದೈವಿ ಗುಣ ಅಂದ್ರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀವಿ. ದೈವಿ ಗುಣ ಅಂದ್ರೆ ಏನು ಅಂತ ನಮ್ಮ ನಡೆ ನುಡಿಯೇ ಬೇರೆಯವರಿಗೆ ಹೇಳುವಂತೆ ಇರಬೇಕು. ಈಗೆಲ್ಲ ನಾವು ಕರ್ಮ, ನಡೆ ನುಡಿ ಮತ್ತು ಮನಸ ಇದನ್ನ ನಾವು ಹೆಚ್ಚು ಹೆಚ್ಚು ಬಳಸ್ಕೋಬೇಕು. ಇಲ್ಲಿ ಸೇವೆಗೋಸ್ಕರ ನಾವು ಎಕ್ಸಿಬಿಷನ್ ಸೆಟ್ ಇದೆ, ಲಿಟ್ರೇಚರ್ ಸ್ಟಾಕ್ ಇದೆ, ಎಲ್ಲ ಚೆಕ್ ಮಾಡ್ಕೊಳ್ತೀವಿ ತಾನೆ. ಹೀಗೆ ಮನಸಾ ಸೇವೆ ಮಾಡ್ಬೇಕಾದ್ರೆ ನಮ್ಮ ಹತ್ರ ಅಷ್ಟು ಶುಭ ಸಂಕಲ್ಪಗಳ ಸ್ಟಾಕ್ ಇದೆಯಾ? ಯಾವುದೇ ಆತ್ಮಗಳು ಬರಲಿ ಅವ್ರಿಗೆ ಇಮಿಡಿಯೇಟ್ ನಮ್ಮಿಂದ ಸಿಗ್ತಾ ಹೋಗ್ಬೇಕಾದ್ರೆ ಅದು ಮಾಡ್ಬೇಕಾದ್ರೆ ಈಗೆಲ್ಲ ಅಣ್ಣವರೆಲ್ಲ ಕ್ಲಾಸಲ್ಲಿ ಹೇಳೋದಲ್ಲ, ಮುರಳಿಯನ್ನು ಓದೋದು, ಮುರಳಿ ಮನನ ಮಾಡೋದು, ರಿಸರ್ಚ್ ಮಾಡೋದು. ಈ ಮೂಲಕ ನಾವು ಬಾಬರವರ ದಿಲ್ ತಖ್ತ್ ನಶೀನಾಗಿ ಬಾಬಾ ನಮ್ಮನ್ನ ನೆನಪಿಸಿಕೊಳ್ಳುವಂತಹ ಮಕ್ಕಳಾಗೋಣ. ಬಾಬರವರಿಗೆ ನಮ್ಮ ನೆನಪಿನಿಂದ ನನಗೆ ಒಂದು ಪ್ಲಸ್ ಪಾಯಿಂಟ್, ನನಗೊಂದು ಅಡಿಷನ್ ಆಗುತ್ತೆ ನೀವು ನೆನಪು ಮಾಡ್ಕೊಂಡ್ರೆ ಅಂತ ಬಾಬಾ ಹೇಳ್ಬೇಕಾದ್ರೆ ನಿಜಕ್ಕೂ ನಾವು ಅಂತಹ ಸ್ನೇಹಿ ಸಹಯೋಗಿ ಬಾಬಾವ್ರನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೇನೆ ಅದಾಗುತ್ತೆ. ಅದರಿಂದ ಅಂತ ಮಕ್ಕಳು ನಾವು ಆಗೋಣ ಅಂತ ಸಂಕಲ್ಪ ಮಾಡೋಣ. ಮತ್ತು ಈಗೆಲ್ಲ ನಾವು ಬಾಬಾವರ ದಿಲ್ ತಖ್ತ್ ನಶೀನ್ ಮಕ್ಕಳಾಗಿ ಬಾಬರವರ ಸಮೀಪ ಮತ್ತು ನಮ್ಮ ನೆನಪಿನಿಂದ ಬಾಬರವರಿಗೂ ಒಂದು ಖುಷಿ ಆಗುತ್ತೆ, ಸಮೃದ್ಧಿ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಅಂದ್ರೆ ಅದು ನಾವೇ ಆಗ್ಬೇಕು ಅಂತ ಅನ್ಕೋ.